ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಇವತ್ತು ನಾವು ಇಂಟೀರಿಯರ್ ಡಿಸೈನರ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ನಮ್ಮನೆ ಆಲ್ರೆಡಿ 70% ಕನ್ಸ್ಟ್ರಕ್ಷನ್ ಆಗಿದೆ, ಇನ್ನೊಂದು ಮೋಲ್ಡ್ ಇದೆ ಅಷ್ಟೇ. ಸುಮ್ಮನೆ ಯಾರೋ ಒಬ್ಬರು ಕ್ಲೈಂಟಾಗಿ ಹೋಗಿ ಇಂಟೀರಿಯರ್ ಕೊಡೋದಕ್ಕಿಂತ ಫಸ್ಟ್ ಒಂದಷ್ಟು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಎಲ್ಲರನ್ನೂ ನೋಡಿ ಸೆಲೆಕ್ಟ್ ಮಾಡಿ ಕೊಡೋಣ ಅಂತ. ಇಲ್ಲೇ ನಮ್ಮ ನಿಯರ್ ಬೈ ಒಂದು ಔಟ್ಲೆಟ್ ಇತ್ತು, ತುಂಬ ಚೆನ್ನಾಗಿತ್ತು ಅಂತ ಎಷ್ಟೊಂದು ಜನ ಹೇಳಿದ್ರು. ಸೊ ಹೋಗಿ ನೋಡೋಣ ಅಂತ ನಿಮಗೂ ನಾನು ಪ್ಲೇಸೆಲ್ಲ ತೋರಿಸ್ತೀನಿ. ನೀವು ಯಾವ್ದಾದ್ರು ಹೋಮ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ನೀವು ಈ ಪ್ಲೇಸ್ನ ಚೆಕ್ಔಟ್ ಮಾಡ್ಬೋದು. ಮನೆ ಕನ್ಸ್ಟ್ರಕ್ಷನ್ ಆಲ್ರೆಡಿ ಮುಗಿತಾ ಬಂತು. ಇಲ್ಲಿವರೆಗೂ ನಮ್ಗೆ ಯಾವುದೂ ಯೋಚನೆ ಇರಲಿಲ್ಲ. ನಮ್ಮ ಇಂಜಿನಿಯರ್ ಕೊಟ್ಟಿದ್ದ ಪ್ಲ್ಯಾನ್ನ ನಮ್ಮ ಕಾಂಟ್ರಾಕ್ಟರ್ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿಕೊಟ್ರು. ಕನ್ಸ್ಟ್ರಕ್ಷನ್ ಅಂದರೆ ಒಂದು ಸರಿ ಪ್ಲ್ಯಾನ್ ಫೈನಲ್ ಆದರೆ ಮುಗೀತು, ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡೋದಿರಲ್ಲ. ಅದೇ ಇಂಟೀರಿಯರ್ ಡಿಸೈನರ್ ಅಂದರೆ ಸಾಕಷ್ಟು ಐಡಿಯಾಗಳು ನಮ್ಮ ತಲೆಯಲ್ಲೇ ಇರುತ್ತೆ. ಬಟ್ ಇವಾಗ ಟ್ರೆಂಡಿಂಗ್ ಏನಿದೆ ಅಂತ ನಮಗೆ ನೀಟಾಗಿ ಗೊತ್ತಿರಲ್ಲ. ಅದಕ್ಕೆ ನಾವು ಫಸ್ಟ್ ಇಂಟೀರಿಯರ್ ಡಿಸೈನರ್ನ ಮೀಟ್ ಆದರೆ ಅವ್ರು ನಮಗೆ ಟೈಲ್ಸ್ ಇರ್ಬೋದು, ವಾರ್ಡ್ರೋಬ್ಸ್ ಇರ್ಬೋದು, ಎಲ್ಲ ಎಂಡ್ ಟು ಎಂಡ್ ಸಜೆಸ್ಟ್ ಮಾಡ್ತಾರೆ ಅಂತ ನಾವು ಫಸ್ಟ್ ಇಂಟೀರಿಯರ್ ಡಿಸೈನರ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ದೀವಿ. ನಂಗೆ ಇದುವರೆಗೂ ಗೊತ್ತಿರಲಿಲ್ಲ ತುಮಕೂರಲ್ಲಿ ಇಷ್ಟೊಂದು ಜನ ಇಂಟೀರಿಯರ್ ಡಿಸೈನರ್ಸ್ ಇದ್ದಾರೆ ಅಂತ. ದಿ ಬೆಸ್ಟ್ ಇಂಟೀರಿಯರ್ ಡಿಸೈನರ್ಸ್ನ ನಾನು ಒಂದು 10 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇವತ್ತು ನಾವು ಫಸ್ಟ್ ಹೋಗಿರೋದು ಈ ಪ್ಲೇಸ್ಗೆ. ಈ ಪ್ಲೇಸ್ ಲೊಕೇಟ್ ಆಗಿರೋದು ಯಲ್ಲಾಪುರ ಅಂತರಸ್ನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನಿಮಗೆ ಸಿಟಿಗೆ ತುಂಬಾ ಹತ್ರ ಇದೆ, ನೀವು ಹೋಗಿ ಆರಾಮಾಗಿ ವಿಸಿಟ್ ಮಾಡ್ಬೋದು. ಈ ಪ್ಲೇಸ್ ನೀವು ಬಂದು ಸೌಪರ್ಣಿಕಾ ಇಂಟೀರಿಯರ್ ಡಿಸೈನರ್, ಇವ್ರದ್ದೊಂದು ಸ್ಟುಡಿಯೋ ಇದೆ. ಇವ್ರದ್ದು 2 ಔಟ್ಲೆಟ್ ಇದೆ. ಒಂದು ಔಟ್ಲೆಟಲ್ಲಿ ಈ ಥರ ಎಲ್ಲನೂ ಸೆಟ್ ಮಾಡಿ ಇಟ್ಟಿದ್ದಾರೆ, ಇನ್ನೊಂದು ಫ್ಯಾಕ್ಟ್ರಿ ಔಟ್ಲೆಟ್, ಅಲ್ಲಿ ಅವ್ರದ್ದು ಆಫೀಸ್ ಕೂಡ ಇದೆ. ನೀವು ಅಲ್ಲಿ ಅವ್ರನ್ನ ಮೀಟ್ ಮಾಡಿ ಕೊಟೇಶನ್ ತೊಗೊಬೋದು. ಈ ಪ್ಲೇಸ್ಗೆ ಹೋದ್ಮೇಲೆ ನನಗೆ ಎಷ್ಟು ಐಡಿಯಾಸ್ ಬಂತು. ಅವರು ಇಲ್ಲಿ ಕಿಚನ್ ಸೆಟಪ್, ಬೆಡ್ರೂಮ್ ಸೆಟಪ್ ಎಲ್ಲನೂ ಮಾಡಿಟ್ಟಿದ್ದಾರೆ. ನಿಮಗೆ ಮನೆಗೆ ಬೇಕಾದ ಎಲ್ಲ ಇಂಟೀರಿಯರ್ ಡಿಸೈನರ್ಸ್ ಇವ್ರು ಪ್ರೊವೈಡ್ ಮಾಡ್ತಾರೆ. ಡೋರ್ ಫಿಟ್ಟಿಂಗ್ಸ್ ಇರ್ಬೋದು, ವಿಂಡೋ ಫಿಟ್ಟಿಂಗ್ಸ್ ಇರ್ಬೋದು, ಚಿಮ್ನಿ, ವಾರ್ಡ್ರೋಬ್ಸ್ ಎಲ್ಲ ಪ್ರತಿಯೊಂದು ಇವ್ರ ಹತ್ರ ಸಿಗುತ್ತೆ. ಇದು ಅಲ್ಯೂಮಿನಿಯಂ ಬರುತ್ತೆ, ಅಲ್ಯೂಮಿನಿಯಂ ಬರುತ್ತೆ, PVC ನಲ್ಲೂ ಬರುತ್ತೆ, ಗ್ಲಾಸಲ್ಲೂ ಬರುತ್ತೆ. ನಿಮ್ಗೆ ಅಲ್ಯೂಮಿನಿಯಂಗಿಂತ PVC ಬೆಸ್ಟ್ ಇರುತ್ತೆ. ಯಾಕಂದರೆ ಅಲ್ಯೂಮಿನಿಯಂ ತುಂಬ PVC ಚೆನ್ನಾಗಿದೆ. ಅಪ್ಪ ಅದು ಇನ್ನೊಂದು ಸರಿ ತೋರಿಸಿ. ಟಚ್ ಆ ಸೈಡಲ್ಲಿ ಇರುತ್ತೆ. ಸಜ್ಜೆ ಎಲ್ಲ ಆದರೆ ನಿಮಗೆ ಈ ಟೈಪು ಕಂಪ್ಲೀಟ್ ಡೋರ್ ಬರುತ್ತೆ. ಓಕೆ. ಸೊ 10 ಫೀಟ್ಗೂ ಡೋರ್ ಕೊಡ್ತೀವಿ. ಸೊ ಇದರಲ್ಲೂ ನಿಮಗೆ ಡಿಸೈನ್ ಸಿಗುತ್ತೆ. ಇದು ಬಂದು ಲ್ಯಾಕ್ರೋಡ್ ಗ್ಲಾಸಸ್ ಬರುತ್ತೆ. ನಿಮಗೆ ಲ್ಯಾಕ್ರೋಡ್ ಗ್ಲಾಸ್ ಬೇಗ ಮೇಂಟೆನೆನ್ಸ್ ಕಷ್ಟ ಇದೆ ಅನ್ನೋದಾದರೆ ಅಕ್ರೋನಿಕಲ್ಲೂ ತೊಗೋಬೋದು. ಓಕೆ. ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಇದೆಲ್ಲ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಜಸ್ಟ್ ನೀವು ಪ್ಲೇವುಡಲ್ಲೇ ಪಾರ್ಟಿಷನ್ಸ್ ಇದು ಓಕೆ. ರೆಗ್ಯುಲರ್ ಹ್ಯಾಂಗರ್ ಕೊಟ್ಟಿರ್ತೀವಿ. ನೀವು ಬೇಡ ಅಂದರೆ ಈ ಥರ ತೊಗೊಳ್ಳಿ. ಓಕೆ. ವಿತ್ ಮಿರರ್ ಬೇಕು ಡೋರಲ್ಲಿ ಅನ್ನೋದಾದರೆ ಈ ಟೈಪ್. ಓಕೆ. ಸಪೋಸ್ ಚೆನ್ನಾಗಿದೆ. ಆಗದೆ ಹೋದರೆ ನಾವು ಒಂದು ಡಿಸೈನಿಗೆ ಕೊಡ್ತೀವಿ, ಅದರಲ್ಲಿ ಸೆಲೆಕ್ಷನ್ ಮಾಡ್ತೀವಿ. ಓಕೆ. ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ನೀವು ನೋಡಿದ್ರಿ ಅಲ್ವಾ. ಅಲ್ಲಿ ಎಲ್ಲನೂ ಡೆಮೋ ಇಟ್ಟಿದ್ದಾರೆ. ಕಿಚನ್ಗೆ ಯಾವ ಥರ ಚೆನ್ನಾಗಿರುತ್ತೆ, ಲ್ಯಾಮಿನೇಟ್ಸ್ ಬಗ್ಗೆ ಎಲ್ಲ ನಮಗೇನೂ ಐಡಿಯಾ ಇರಲಿಲ್ಲ, ಎಲ್ಲನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ಅಲ್ಲಿಂದ ಹೋಗಿದ್ದು ಅವ್ರ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ. ನಿಮಗಿದು ಅಲ್ಲೇ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ನೀವು ಹೋಗ್ಬೋದು. ಅವ್ರ ಹತ್ರ ನೀವೇನಾದ್ರು ಮಾತಾಡಬೇಕು, ನಿಮಗೇನಾದ್ರು ಕೊಟೇಶನ್ ಬೇಕು, ಏನೇ ಇದ್ದರೂ ನೀವು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ಬೋದು. ಬಟ್ ನಮ್ಗೆ ಅವ್ರು ಹೇಳಿದ್ದು ನಾವು ಫಸ್ಟ್ ಬಂದು ಸೈಟ್ ವಿಸಿಟ್ ಮಾಡಿ ಮೆಷರ್ಮೆಂಟ್ ತೊಗೊಂಡು ಅದಾದಮೇಲೆ ನಾವು ನಿಮಗೆ ಕೊಟೇಶನ್ ಕೊಡ್ತೀವಿ ಅಂತ. ಬಟ್ ನಮ್ಗೆ ಎಷ್ಟೊಂದು ಐಡಿಯಾನೇ ಇರಲಿಲ್ಲ ಯಾವ ಥರ ಇರಬೇಕು, ಹೆಂಗಿರಬೇಕಂತ. ಅದನ್ನೆಲ್ಲ ಅವ್ರು ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅಲ್ಲೂ ಕೂಡ ನಿಮಗೊಂದಷ್ಟು ಸ್ಯಾಂಪಲ್ಸ್ ಇಟ್ಟಿದ್ದಾರೆ. ಕಲರ್ಸ್ ಇರ್ಬೋದು, ಯಾವ ಥರ ಸೆಲೆಕ್ಟ್ ಮಾಡಬೇಕು, UPVC ಡೋರ್ಸ್ ಎಲ್ಲನೂ ಇದೆ. ಈ ಪ್ಲೇಸ್ ನಮಗೆ ತುಂಬ ಇಷ್ಟ ಆಯಿತು. ಇನ್ ಫ್ಯೂಚರಲ್ಲಿ ನಾನು ಇನ್ನೂ ತುಂಬ ಪ್ಲೇಸ್ ಚೆಕ್ಔಟ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಮಕೂರಲ್ಲಿರೋ ದಿ ಬೆಸ್ಟ್ ಇಂಟೀರಿಯರ್ ಡಿಸೈನರ್ಸ್ನ ನಾನು ಮೀಟ್ ಮಾಡಿ ನಾವು ಕೊನೆಗೆ ಯಾರಿಗೆ ಇಂಟೀರಿಯರ್ ಕೊಟ್ವಿ ಅಂತ ನಾನು ಲಾಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಪಿಜ್ಜಾ ಡೇ ಎಷ್ಟು ವರ್ಷ ಆಯ್ತಪ್ಪ ನಾವು ಪಿಜ್ಜಾ ತಿಂದು? ಇಬ್ಬರೇ ತಿಂದು 1 ವರ್ಷ ಆಯಿತು. ನಮ್ಮ ಯೋಹಾನ್ ಬರ್ತಾನೆ, ಅವನು ಪಿಜ್ಜಾ ಅವನಿಗೂ ತಿನ್ನಿಸ್ಬೇಕಾಗತ್ತೆ ಅಂತ ನಾವು ಡಾಮಿನೋಸಿಗೆ ಬರೋದೇ ಇಲ್ಲ ಇತ್ತೀಚೆಗೆ. ಪಿಜ್ಜಾ ತಿನ್ನಬೇಕಾಗತ್ತೆ, ಯೋಹಾನ ತಿಂತಾರೆ ಅಂತ. ಇವತ್ತು ಅವನ್ನ ಬಿಟ್ಟು ಬಂದಿದ್ದೀವಿ, ಅದಕ್ಕೆ ಫಸ್ಟ್ ಪಿಜ್ಜಾ ತಿನ್ನೋಣ ಅಂತ ಓಡಿ ಬಂದ್ವಿ. ನಾವು ಪ್ರತಿ ಸರಿ ಡಾಮಿನೋಸ್ಗೆ ಹೋದಾಗಲೂ ಬೇರೆ ಫ್ಲೇವರ್ನ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತೀವಿ. ಬಟ್ ವಿ ಎಂಡ್ ಅಪ್ ಆರ್ಡರಿಂಗ್ ಅ ಕಾರ್ನ್ ಪಿಜ್ಜಾ. ನೀವು ಇದೇ ಥರ ಮಾಡ್ತೀರಾ, ಇಲ್ಲ ನಿಮ್ಗೆ ಇಲ್ಲಿ ಯಾವ ಪಿಜ್ಜಾ ಇಷ್ಟ ಅಂತ ಕಮೆಂಟ್ ಮಾಡಿ. ನಾವು ಹೋಗಿ ಅಲ್ಲಿ ಅವ್ರದ್ದು 2 ಔಟ್ಲೆಟ್ ಇದೆ. ಒಂದು ಔಟ್ಲೆಟಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇರುತ್ತೆ, ಇನ್ನೊಂದು ಔಟ್ಲೆಟಲ್ಲಿ ಎಲ್ಲನೂ ಸೆಟ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಒಂದು ಬೆಡ್ರೂಮ್, ಕಿಚನ್ ಸೆಟಪ್ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಟಿದ್ದಾರೆ. ಸೊ ಅಲ್ಲಿ ಹೋದ್ಮೇಲೆ ನನಗೆ ಎಷ್ಟೋ ಐಡಿಯಾಸ್ ಬಂತು. ಆ ಕಿಚನ್ ಸೆಟಪ್ ಎಲ್ಲ ನೋಡಿ
ಓನರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ತುಂಬ ಪ್ರೊಫೆಷನಲ್ ಇದ್ದಾರೆ. ಯಾವ ಬಜೆಟಿಗೆ ಬೇಕಾದ್ರೂ ಅವರು ರೆಡಿ ಇದ್ದಾರೆ. ಪ್ರಾಡಕ್ಟ್ಸ್ ಇದು ಸಪ್ಲೈ ಬೇಕಾದ್ರೂ ಕೊಡ್ತಾರೆ, ಅವರೇ ಮಾಡಿಕೊಡ್ತಾರೆ. ಎಲ್ಲನೂ ಬೇಕಾದ್ರೆ ಬೇರೆ ಕಡೆ ಏನು ಹಾಕ್ಸ್ಬೋದಿತ್ತು ಅಂತಲೂ ಗೈಡ್ ಮಾಡ್ತಾರೆ. ಅವ್ರ ವರ್ಕ್ ಅಲ್ಲದಿದ್ರು ಅದ್ರ ಬಗ್ಗೆ ಸಜೆಷನ್ ಕೂಡ ಕೊಡ್ತಾರೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ತುಂಬ ಇಷ್ಟ ಆಯಿತು. ಹೌದು, ನಮ್ಗೆ ಆ್ಯಕ್ಚುಲಿ ಔಟರ್ ಲುಕ್ಗೆ ಒಂದು ಎಲಿವೇಶನ್ ಡಿಸೈನ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತು. ಅದನ್ನೆಲ್ಲ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ಇನ್ನೂ ಅವ್ರ ಕ್ಲೈಂಟೇ ಅಲ್ಲ, ಬಟ್ ಅದನ್ನೆಲ್ಲ ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬ ಪ್ರೊಫೆಷ್ನಲ್ ಇದ್ದಾರೆ. ಅವ್ರ ವರ್ಕ್ ಅಲ್ಲೇ ನೋಡಿದ್ರೆ ಗೊತ್ತಾಯಿತು ತುಂಬ ಪರ್ಫೆಕ್ಟ್ ಇದ್ದಾರೆ ಅಂತ. ನಾವು ಅವ್ರ ಹತ್ರ ಮಾಡಿಸ್ತೀವ ಇಲ್ವಾ ಇನ್ನೂ ಡಿಸೈಡ್ ಮಾಡಿಲ್ಲ, 50-50 ಇದೆ. ಬಟ್ ಅವರು ವುಡ್ ವರ್ಕ್ ಅಷ್ಟೇ ಮಾಡೋದು, ವುಡ್ ಇಂಟೀರಿಯರ್ಸ್, ಅಲ್ಯೂಮಿನಿಯಮ್ ಅದೆಲ್ಲ ಮಾಡಲ್ಲ. ಅದ್ರ ಬಗ್ಗೆ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅಲ್ಯೂಮಿನಿಯಂ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ವುಡ್ಡಲ್ಲಿ ಏನೇನು ಪ್ರಾಬ್ಲಮ್ ಬರ್ಬೋದು ಎಲ್ಲನೂ ಹೇಳಿದ್ರು ಅವರು. ನಮಗೆ ತುಂಬ ಇಷ್ಟ ಆಯಿತು. ಯಾರೇ ನೀವು ಹೋಮ್ ಕನ್ಸ್ಟ್ರಕ್ಷನಲ್ಲಿದ್ದರೆ ಒನ್ಸ್ ಹೋಗಿ ವಿಸಿಟ್ ಮಾಡಿ, ವರ್ಕ್ ಫಾರ್ ವಿಸಿಟ್. ನಿಮ್ಗೆ ಎಷ್ಟು ಐಡಿಯಾಸ್ ಬರುತ್ತೆ ಅಲ್ಲಿ ವಿಸಿಟ್ ಮಾಡಿದ್ರೆ, ಹಿಂಗೆ ಮಾಡ್ಬೋದು ಅಂತ. ಸೊ ಹೋಗಿ ವಿಸಿಟ್ ಮಾಡಿ. ಯಾರೆಲ್ಲ ಇವಾಗ ಹೋಮ್ ಕನ್ಸ್ಟ್ರಕ್ಷನಲ್ಲಿದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಫ್ಯೂಚರಲ್ಲಿ ಇದೇ ಥರ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. See you. Bye bye.